ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ವರ್ಷ. ಇವತ್ತು ಸ್ವಲ್ಪ ಕೆಲಸ ಇತ್ತು ಮಲ್ಲೇಶ್ವರಂ ಕಡೆ. ಸೊ ಒಬ್ಬರು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು. ಮೀಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಕೊಲ್ಲಿಗೆ ಬರಬೇಕಾದ್ರೆ ಮಲ್ಲೇಶ್ವರಂ ಕಡೆನೇ ಬರ್ತಿದ್ವಿ ಆನ್ ದಿ ವೇ. ತುಂಬ ಜನ ಇದ್ದರು ಒಂದು ಶಾಪಲ್ಲಿ. ಸೊ ಏನು ಶಾಪಪ್ಪ ಅಂತ ನೋಡಿದ್ರೆ ಅಲ್ಲಿ ಬೊಂಬೆಗಳ ಅಂಗಡಿ ಅದು. ನನಗಂತೂ ಬೊಂಬೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಹಾಗೆ ಸ್ವಲ್ಪ ನೋಡಿಕೊಂಡು ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಹೋದೆ. ಫಸ್ಟ್ ಹೋಗಿದ ತಕ್ಷಣ ಒಂದು ಬುಟ್ಟಿಯಲ್ಲಿ ತರಕಾರಿ ನೋಡಿದ ತಕ್ಷಣ ಫುಲ್ ಫಿದಾಗೋಗ್ಬಿಟ್ಟೆ. ಒಳಗಡೆ ಇನ್ನೂ ಹೋಗಲೇಬೇಕು ನೋಡಲೇಬೇಕು ಅನ್ನೋ ಥರ. ಆ ತರಕಾರಿ ಅಂತೂ ನಿಜ ಥರ ಇತ್ತು, ಅಷ್ಟು ರಿಯಲ್ ಆಗಿತ್ತು. ಆ ಫಿನಿಶಿಂಗ್ ಆಗಲಿ, ಆ ಮಾಡೆಲ್ ಆಗಲಿ, ಐಡಲ್ ಸಖತ್ ಇಷ್ಟ ಆಯ್ತು ನನಗೆ. ಹಾಗೆ ಇನ್ನೂ ಒಳಗಡೆ ಹೋಗೋಣ ಅಂತ ಫಸ್ಟ್ ಹೋಗಿದ ತಕ್ಷಣ ಹಾಗೆ ನಿಂತ್ಕೊಂಡ್ಬಿಟ್ಟೆ. ಏನಪ್ಪ ಇಷ್ಟು ಬೊಂಬೆಗಳಿದೆ ಅಂತ. ಒಂದೊಂದು ಬೊಂಬೆ ಕೂಡ ಒಂದೊಂದು ಕತೆ ಹೇಳುತ್ತೆ. ಬಟ್ ನನಗಷ್ಟು ಗೊತ್ತಿಲ್ಲ, ಅಷ್ಟೊಂದೆಲ್ಲ ನಾನು ತಿಳ್ಕೊಂಡಿಲ್ಲ ಕತೆ ಬಗ್ಗೆ. ಬಟ್ ಅಲ್ಲೆಲ್ಲ ನಾನು ಅಬ್ಸರ್ವ್ ಮಾಡಬೇಕಾದ್ರೆ ಪ್ರತಿಯೊಂದು ದೇವರು, ಪ್ರತಿಯೊಂದು ಆಟಗಳು, ಆಮೇಲೆ ನಾವು ಹಿಂದಿನ ಕಾಲದಲ್ಲಿ ಹೇಗೆ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಿದ್ವಿ ಅಂತ ಆ ಬೊಂಬೆಗಳ ಮೂಲಕ ನನಗೆ ಹೇಳುತ್ತೆ ಅಂತ ಅದಷ್ಟೇ ಅರ್ಥ ಆಯಿತು ನನಗೆ. ಬಟ್ ಪ್ಯಾಲೇಸ್ ಎಲ್ಲ ಕ್ಲಾರಿಟಿ ಆಗಲಿ, ಆ ಫಿನಿಶಿಂಗ್ ಆಗಲಿ, ನಿಜವಾಗ್ಲೂ ಆ ರೂಮ್ಗಳು ಚಿಕ್ಕ ಚಿಕ್ಕದು ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ದು, ನನಗಂತೂ ನಿಜವಾಗ್ಲೂ ನಿಂತ್ಕೊಂಡು ನೋಡ್ತಾ ಇದ್ದೆ ಒಂದೊಂದು ಬೊಂಬೆನೂ. ಯಾವುದೂ ಮಿಸ್ ಮಾಡಬಾರ್ದಂತ ಎಲ್ಲ ಬೊಂಬೆ ಕೂಡ ನೋಡ್ತಾ ಇದ್ದೆ, ಅಷ್ಟು ಇಷ್ಟ ಆಗಿತ್ತು. ಆಮೇಲೆ ಅಲ್ಲಿರೋ ಅಂಕಲ್ನ ನಾನು ಕೇಳಿದೆ, ಅಂಕಲ್ ಯಾಕೆ ಬೊಂಬೆಗಳನ್ನ ಕೂರಿಸ್ತಾರೆ, ನಿಮ್ಗೇನಾದರೂ ಐಡಿಯಾ ಇದೆಯಾ ಅಂತ. ಅವ್ರು ಹೇಳಿದ್ರು, ಯಾರು ಅಂದರೆ ಫ್ಯಾಮಿಲಿಯಿಂದ ಈ ಹಬ್ಬನ ಆಚರಿಸ್ಕೊಂಡು ಬಂದಿರ್ತಾರೋ ಅವರು ಪ್ರತಿಯೊಂದು ಮನೇಲೂ ಒಂದೊಂದು ಕತೆಗಳನ್ನ ಹೇಳ್ತಾರೆ. ಮಹಾಭಾರತ ಇಲ್ಲ ರಾಮಾಯಣ ಆಗಲಿ, ಇಲ್ಲ ಪೌರಾಣಿಕಗಳ ಕತೆಗಳನ್ನು ಅಂದರೆ ತೋರಿಸ್ತಾರೆ, ಹೇಳ್ತಾರೆ ಈ ಗೊಂಬೆಗಳನ್ನ ಇಟ್ಟು ಆ ಥರ. ಅದಾದಮೇಲೆ ಪ್ರತಿ ವರ್ಷ ಒಂದೊಂದು ಬೊಂಬೆನ ಹೆಚ್ಚಿಸ್ತಾರೆ. ಅಂದರೆ ಇವಾಗ ಪ್ರತಿ ವರ್ಷ ಒಂದೊಂದು ಹೊಸ ಬೊಂಬೆ ಆಗಲಿ, ಇಲ್ಲಾಂದರೆ ನಿಮಗೆ ಯಾವ ಬೊಂಬೆ ಬೇಕೋ ಆ ಬೊಂಬೆನ ತೊಗೋಬೇಕು, ಅಂದರೆ ಹೆಚ್ಚಿಸ್ಬೇಕು, ಆ್ಯಡ್ ಆನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಹೌದಾ, ಹಾಗೆ ಈ ಮೈಸೂರು ದಸರಾ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ, ಅಮ್ಮ ನಿಮ್ಗೇನಾದರೂ ದಸರಾ ಬಗ್ಗೆ ಗೊತ್ತಿದೆಯಾ ಅಂತ. ಅವರು ಸ್ವಲ್ಪ ಹೇಳಿದ್ರು, ಬಟ್ ಆದರೆ ನನಗೆ ಸ್ವಲ್ಪ ಅಷ್ಟೇ ಗೊತ್ತಾಯಿತು. ಮತ್ತು ನವರಾತ್ರಿ ಬಗ್ಗೆ ಎಲ್ಲ ಹೇಳಿದ್ರು. ಬಟ್ ಈ ದಸರಾ ಯಾವಾಗ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಹೇಗೆ ಆಚರಿಸ್ತೀವಿ ಅನ್ನೋದೆಲ್ಲ ನಾನು ತಿಳ್ಕೊಬೇಕಿತ್ತು. ಸೊ ಹಾಗೆ ನಾನು ತಿಳ್ಕೊಂಡು ನಿಮಗೂ ತಿಳಿಸೋಣ ಅಂತ ಅಂದ್ಕೊಂಡೆ. ನಮಗೆ ಗೊತ್ತಲ್ಲ, ಇನ್ಫಾರ್ಮೇಷನ್ ಇರೋ ಪ್ಲ್ಯಾಟ್ಫಾರ್ಮ್ ಒಂದೇ ಗೂಗಲ್. ಸೊ ಅದನ್ನು ಗೂಗಲ್ ಮಾಡಿದೆ. ಗೂಗಲಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತೀನಿ. ನನಗಂತೂ ಅದು ಸರಿನೋ ತಪ್ಪ ಅಂತ ಗೊತ್ತಿಲ್ಲ, ಬಟ್ ಗೂಗಲಲ್ಲಿರೋ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಮೈಸೂರು ದಸರಾ ಹಬ್ಬದ ಮೂಲ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಹಾಗಿದನ್ನು ಮಹಾನವಮಿ ಎಂದು ಆಚರಿಸುತ್ತಿದ್ದರು. ಕೃಷ್ಣದೇವರಾಯ ಪ್ರತಿ ವರ್ಷ ಒಂದೊಂದು ಯುದ್ಧನ ಗೆದ್ದು ಬಂದಾಗ ಆ ಸಂಭ್ರಮವನ್ನು ದಸರಾ ಹಬ್ಬವಾಗಿ ಆಚರಿಸುತ್ತಾ ಇದ್ದರು. ಹಂಪಿಯ ಅಜರಾರಾಮ ದೇವಸ್ಥಾನದ ಕೆತ್ತನೆಗಳಲ್ಲಿ ಇದರ ಉಲ್ಲೇಖನಗಳನ್ನು ನೋಡಬಹುದು. ಹಂಪಿಯ ಮಹಾನವಮಿ ದಿಬ್ಬದ ಮೇಲೆ ಇದರ ಉಲ್ಲೇಖನ ಕಾಣಬಹುದು. ಮುಂದೆ ಡೆಕ್ಕನ್ ಸುಲ್ತಾನ ದಾಳಿಯಿಂದ ವಿಜಯನಗರ ಸಾಮ್ರಾಜ್ಯನ ಪತನಗೊಂಡಾಗ ಈ ಹಬ್ಬ ಅಲ್ಲಿಂದ ನಿಂತು ಹೋಗುತ್ತೆ. ಅದಾದಮೇಲೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉಳಿದ ಭಾಗದಲ್ಲಿ ಸೇರಿಸಿ ಮೈಸೂರಿನ ವರದರಾಜರು ಹೊಸ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ. ಹಾಗೆ ನಿಂತಿದ್ದ ಮಹಾನವಮಿ ಹಬ್ಬದ ಮೈಸೂರು ದಸರಾ ಹಬ್ಬವಾಗಿ ಆಚರಿಸೋಕ್ಕೆ ಶುರು ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ 1610ರಲ್ಲಿ ಮೈಸೂರು ರಾಜ ಒಡೆಯರ್ ದಸರಾ ಮಹೋತ್ಸವದು ಫಸ್ಟು ಶ್ರೀರಂಗಪಟ್ಟಣದಲ್ಲಿ ಶುರು ಮಾಡಿದ್ರು. ಇಷ್ಟು ಇನ್ಫಾರ್ಮೇಷನ್ ಓದಿ ನಾನು ನಿಮಗೆ ಹೇಳಿದೆ, ಬಟ್ ಅದರಲ್ಲಿ ನನಗೆ ಅರ್ಥ ಆಯಿತು, ಮೊದಲನೆಯ ದಸರಾ ಹಬ್ಬ ಅಂತ ಶುರು ಮಾಡಿದ್ದು 1610ರಲ್ಲಿ ಅಂತ ಅಷ್ಟು ಗೊತ್ತಾಯಿತು. ಆಮೇಲೆ ಈ ಗೊಂಬೆಗಳ ವಿಷಯಕ್ಕೆ ಬಂದ್ರಂತೂ ನಿಜವಾಗ್ಲೂ ಹೇಗೆ ನಿಂತಿದ್ದೀನಿ ನೀವೇ ನೋಡ್ಬೋದು. ನಿಜ ನಿಂತ್ಕೊಂಡ್ಬಿಟ್ಟಿದ್ದೀನಿ ಫುಲ್ ಆ ಬೊಂಬೆನ ನೋಡೋದಕ್ಕೆ. ನನಗೆ ಅಷ್ಟು ಇಷ್ಟ ಬೊಂಬೆಗಳಂದರೆ. ಅದಾದಮೇಲೆ ಅಲ್ಲಿರೋ ಒಂದೊಂದು ಅವತಾರ ಕೂಡ, ಆ ವಿಷ್ಣು ಅವತಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಆ್ಯಕ್ಚುಲಿ ಸಿಂಗಲ್ ಪೀಸು, ಬಟ್ ಅದು ನೋಡೋದಕ್ಕೆ ಒಳ್ಳೆ ಒಂದೇ ಸ್ಟ್ಯಾಂಡಲ್ಲಿ ಮಾಡಿರೋ ಥರ ಇದೆ. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆಮೇಲೆ ಅಲ್ಲಿ ದೇವಿ ಸ್ವರೂಪ ಅಂತೂ ಹೆಂಗಿತ್ತು ಅಂದರೆ, ಆ ಕೂದಲು ಎಲ್ಲ ನಿಜವಾಗ್ಲೂ ಹೇಗೆ ಅಂದರೆ ತುಂಬ ರಿಯಲ್ ಆಗಿತ್ತು, ರಿಯಲ್ ಕೂದಲು ಅನ್ನೋ ಥರನೇ ಇತ್ತು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನನ್ನ ಕೊಲಿಗೆ ಬಂದು ಬಾ ಟೈಮ್ ಆಯಿತು, ನಾವು ಆಫೀಸಿಗೆ ಹೋಗಿ ರಿಪೋರ್ಟ್ ಮಾಡಬೇಕಂತ ಹೇಳಿದ್ಲು. ಅದಾದಮೇಲೆ ನೆನಪಾಯಿತು, ಹೌದಲ್ವ ಆಫೀಸ್ ಇದೆ, ನಾವು ರಿಪೋರ್ಟ್ ಮಾಡಬೇಕು ಅಂತ. ಈ ವ್ಲಾಗ್ ಏನಾದರೂ ನಮ್ಮ CEO ಯಾರಾದರೂ ನೋಡ್ತಾ ಇದ್ದರೆ ನಿಜವಾಗ್ಲೂ ಏನು ಅಂದ್ಕೋಬೇಡಿ, ಇಟ್ ವಾಸ್ ಆನ್ ದಿ ವೇ ಅಷ್ಟೇ.
ಹಾಗೆ ನಿಮಗೂ ಹಾಗೆ ಎಕ್ಸ್ಪ್ಲೇನ್ ಮಾಡೋಣ ಇದ್ರ ಬಗ್ಗೆ, ನಾನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ ಬಾಯ್ ಹೇಳೋ ಸಮಯ ಬಂತು. ಆ್ಯಕ್ಚುಲಿ ತುಂಬ ಬೇಜಾರಾಯಿತು ನನಗೆ ಅಲ್ಲಿಂದ ಹೋಗೋದಕ್ಕೆ. ಸರಿ ಹಾಗೆ ಮುಗಿಸ್ಕೊಂಡು ಹೊರಟೆ, ಅಲ್ಲಿ ಎಲ್ಲ ನೋಡಿಕೊಂಡು ಹೊರಟೆ. ಆಮೇಲೆ ಅಲ್ಲೇ ಗುಲ್ಕನ್ ಮತ್ತು ಫ್ರೂಟ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲೇ ಎದುರುಗಡೆ ಶಾಪಲ್ಲಿತ್ತು, ಸೊ ಅದನ್ನು ಟ್ರೈ ಮಾಡಿದೆ. ಮತ್ತು ಅದರಲ್ಲಿ ಪಿಸ್ತಾ ಮಿಲ್ಕ್ ಶೇಕ್ ಮಾತ್ರ ಸಕ್ಕತ್ತಾಗಿತ್ತು, ನನಗೆ ಅದು ತುಂಬ ಇಷ್ಟ ಆಯಿತು. ನಾನು ಅದನ್ನು ಕೂಡ ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮನೆ ಮಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಕೂಡ ಹಾಗೆ ಕ್ಲಿಕ್ ಮಾಡಿ. ಬಾಯ್ ಬಾಯ್.